ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೆ ನೆಸ್ತೇಶಿಯಿಂದ. ಅದನ್ನು ಇವತ್ತು ನಿಮ್ಮ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದೆ ನನ್ನ ಹತ್ರ ಈ ಥರ ಮಸಾಲೆ ಬಾಕ್ಸ್ ಇರಲಿಲ್ಲ ಅಂತ ಹೇಳಿ. ಹಾಗಾಗಿ ಬ್ರಾಸ್ದು ಮಸಾಲೆ ಬಾಕ್ಸ್ನ ನಾನು ನೆಸ್ತೇಶಿಯಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನೋಡೋಕ್ಕೂ ಡಿಸೈನ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಮಸಾಲೆ ಪದಾರ್ಥಗಳು ನನಗೆ ಒಗ್ಗರಣೆಗೆ ಯಾವುದೆಲ್ಲ ಬೇಕಾಗುತ್ತೆ ಅದಷ್ಟನ್ನು ಕೂಡ ಇಲ್ಲಿ ಹಾಕಿ ಆ್ಯಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಸಿಯಾಗಿ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳಿ ಸ್ಟೈನ್ಲೆಸ್ ಸ್ಟೀಲ್ದು ಪಾತ್ರೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸೆರಾಮಿಕ್ ಪಾಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ವುಡನ್ ಅವ್ರದ್ದು ಚಾಪಿಂಗ್ ಬೋರ್ಡ್ನ ಕೂಡ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇವಾಗ ನಾವು ಸ್ಟೀಲ್ದಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು ಯೂಸ್ ಮಾಡೋಕ್ಕಿಂತ ಈ ವುಡನ್ನಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕಿಂಗ್ ಪಾಟ್ ಅಂತೂ ತುಂಬಾ ಚೆನ್ನಾಗಿದೆ. ತಿಕ್ಕಾಗಿದೆ ಬೇಸು. ಏನಾದರೂ ದಾಲ್ ಆಗಿರ್ಬೋದು, ಸಾಂಬಾರನ್ನ ಮಾಡಿದ್ರೆ ಸ್ಟಿಕ್ಕಿಯಾಗಿ ತಳ ಹಿಡಿಯುತ್ತೆ ಅನ್ನೋಂತಹ ಸಮಸ್ಯೆನೇ ಇರೋದಿಲ್ಲ. ಹಾಗಾಗಿ ನಾನು ಮಾಮೂಲಿ ಇವಾಗ ಸಾಂಬಾರು ಮಾಡಲಿಕ್ಕೆ ಒಗ್ಗರಣೆನ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ರಸಮ್ ಥರ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಲ್ ಪಾತ್ರೆಯಲ್ಲಿ ಯಾವುದೇ ರೀತಿ ಹಾಟ್ಸ್ಪಾಟ್ ಬರೋದಿಲ್ಲ, ತುಂಬ ಬೇಗ ಬಿಸಿ ಆಗುತ್ತೆ, ಬಾಟಮ್ ಅನ್ನೋ ಥರ ಇಲ್ಲ. ನಾರ್ಮಲಾಗಿ ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಸೌಟ್ ಇಡೋಕ್ಕೆ ಅಂತ ಒಂದು ಹೋಲ್ಡರ್ನ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇವಾಗ ಕೆಳಗಡೆ ಇಟ್ಟರೆ ಎಲ್ಲ ಗಲೀಜಾಗುತ್ತೆ ಅಲ್ವಾ, ಸೊ ನಾವು ಈ ಥರ ಪ್ಲೇಸ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟು ಸೆರಾಮಿಕ್ ಪಾಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಿಂಪಲ್ಲಾಗಿ. ಈ ಸೆರಾಮಿಕ್ ಕುಕ್ಕಿಂಗ್ ಪಾಟ್ ಅಂತೂ ಬ್ರೇಕ್ ಆಗುತ್ತಾ ಅಂತ ಭಯ ಇರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬೌಲ್ಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ ನಾನು ನೆಸ್ತೇಶಿಯಿಂದನೇ ಕೂಡ. ಬೌಲ್ ಕಲರು ವೈಟ್ ಕಲರ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಿಂಪಲ್ಲಾಗಿ ಒಂದು ಬೀಟ್ರೂಟ್ ರಸನ ಹಾಕಿ ನಾನಿವತ್ತು ಒಂದು ರಸಮ್ ಥರ ಸೂಪ್ ಥರ ರೆಡಿ ಮಾಡಿಕೊಂಡೆ. ಇದು ಇವಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಹೆಲ್ದಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಅಂತ ಹೇಳ್ದೆ ಅಲ್ಲ, ಈ ಬೌಲ್ಸ್ನ ಸುಮ್ಮನೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲಿಪಿ ಕೂಡ ಮನೇಲೇ ಇರೋದ್ರಿಂದ ಅವಳಿಗೆ ಮ್ಯಾಗಿನ ಮಾಡಿದ್ದೆ ನಾನು. ಆ್ಯಂಡ್ ವುಡನ್ ಬೌಲ್ಸು, ನನಗೆ ತುಂಬ ಜನ ವುಡನ್ ಬೌಲ್ಸ್ ಬಗ್ಗೆ ಕೇಳ್ತಾ ಇದ್ರಿ. ನೆಸ್ತೇಶಿಯಿಂದನೇ ಆರ್ಡರ್ ಮಾಡ್ಕೊಂಡಿದ್ದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಷ್ಟೊತ್ತಿಗೆ ಲಿಪಿ ಬಂದಳು, ಅಮ್ಮ ಮ್ಯಾಗಿ ಆಯಿತಾ ಮ್ಯಾಗಿ ಆಯಿತಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ಅಂತ ಹೇಳಿಬಿಟ್ಟು ಮ್ಯಾಗಿ ಎಲ್ಲ ಕುಕ್ ಆಗಿದೆಯಾ ಅಂತ ನೋಡಿದೆ. ಆ್ಯಂಡ್ ಈ ಸೆರಾಮಿಕ್ ಪಾಟ್ ಅಂತೂ ತುಂಬಾ ಚೆನ್ನಾಗಿ ಹೀಟ್ನ ಅಬ್ಸರ್ವ್ ಮಾಡಿ ಚೆನ್ನಾಗಿ ಕುಕ್ ಆಗಿತ್ತು. ಸರಿ ಅಂತ ಹೇಳಿಬಿಟ್ಟು ಅವಳಿಗೆ ನಾನು ಪರ್ಚೇಸ್ ಮಾಡಿರೋಂತಹ ಹೊಸ ಬೌಲಲ್ಲೇ ಅವಳಿಗೆ ನಾನು ಮ್ಯಾಗಿನ ಹಾಕ್ಬಿಟ್ಟು ಸರ್ವ್ ಮಾಡಿಕೊಟ್ಟೆ. ಶಿ ಈಸ್ ವೆರಿ ಹ್ಯಾಪಿ. ತುಂಬಾ ಚೆನ್ನಾಗಿದೆ ಅಮ್ಮ ಬೌಲು ಪಾಟು ಎಲ್ಲ ಹೊಸದು ಅಂತ ಹೇಳಿ ಮ್ಯಾಗಿನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನಗೆ ಈಸಿಯಾಗಿ ಕುಕ್ ಮಾಡುವಂತಹ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಆಗಿರ್ಬೋದು, ಸೆರಾಮಿಕ್ ಕುಕ್ಕಿಂಗ್ ಪಾಟ್ ಆಗಿರ್ಬೋದು, ಬೌಲ್ಸು ಪ್ರತಿಯೊಂದು ಕೂಡ ನನಗೆ ಈಸಿ ಅನ್ನಿಸ್ತು. ಅದ್ರ ಜೊತೆಗೆ ಪಿಂಕ್ ಕಲರ್ ಇರೋವಂತಹ ಬಾಸ್ಕೆಟ್ ವಿತ್ ರೈನ್ಬೋ ಹ್ಯಾಂಡಲ್ಸ್ ಇರೋದನ್ನು ಕೂಡ ಲಿಪಿಗೆ ಆರ್ಡರ್ ಮಾಡಿದ್ದೆ. ಇದು ಒಂದು ಕರ್ಲ್ ಮೆಟಲ್ ಡಸ್ಟ್ಬಿನ್ ಆಗಿರುತ್ತೆ, ರಿಮೂವಬಲ್ ಬಾಸ್ಕೆಟ್ಟು. ತುಂಬಾ ಚೆನ್ನಾಗಿದೆ. ನಾವಿವಾಗ ಡ್ರೈ ವೇಸ್ಟ್ ಆಗಿರ್ಬೋದು, ವೆಟ್ ವೇಸ್ಟ್ ಆಗಿರ್ಬೋದು ಹಾಕಿ ಕ್ಲೋಸ್ ಮಾಡ್ಬೋದು. ಬಟ್ ಇದು ಯೂಶ್ವಲಿ ನನಗೆ ಅನ್ನಿಸ್ದಂಗೆ ವೆಟ್ ವೇಸ್ಟ್ ಹಾಕ್ತೀವಲ್ವ, ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಏನಾದರೂ ಇನ್ಸೆಕ್ಟ್ಸ್ಗಳಿದ್ರೆ ಅದು ಹೊರಗಡೆ ಎಲ್ಲ ನೊಣ ಆಗಿರ್ಬೋದು, ಗುಂಗ್ರ ಆಗಿರ್ಬೋದು ಹಾರಾಡ್ತಿರುತ್ತೆ ಅಲ್ವಾ ಹಣ್ಣುಗಳನ್ನೆಲ್ಲ ಹಾಕಿದಾಗ. ಸೊ ಅಂಥ ಟೈಮಲ್ಲಿ ಈ ಥರ ಡಸ್ಟ್ಬಿನ್ನ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಒಂದು ಆರ್ನಮೆಂಟಲ್ ಮಿರರ್ನ ತೊಗೊಂಡಿದ್ದೆ. ಆ್ಯಕ್ಚುಲಿ ಮಿರರ್ ಶೇಪ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಸಿಯಾಗಿ ನಾವು ಒಂದು ಕಡೆ ಕೂತ್ಕೊಂಡು ಮೇಕಪ್ನ ಮಾಡ್ಕೊಬೋದು. ನನಗೆ ಆ್ಯಕ್ಚುಲಿ ತುಂಬ ನೆಸೆಸಿಟಿ ಇತ್ತು ಇದು. ಅದ್ರ ಜೊತೆಗೆ ಮಾಡ್ರನ್ ಆಗಿರುವಂತಹ ಡೋನಟ್ ಸೆರಾಮಿಕ್ ಬಾತ್ ಸೆಟ್ನ ತೊಗೊಂಡಿದ್ದೀನಿ. ಸೆಟ್ ಆಫ್ 2 ಬರುತ್ತೆ. ಒಂದರಲ್ಲಿ ನಾವು ಅದಕ್ಕೆ ಹ್ಯಾಂಡ್ ವಾಶ್ನ ಹಾಕಿ ಫಿಲ್ ಮಾಡಿ ಇಟ್ಕೊಬೋದು. ಆ್ಯಂಡ್ ಶೇಪ್ ಆಗಿರ್ಬೋದು, ಕಲರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಗೋಲ್ಡನ್ ಕಲರ್ ಥರ ಕ್ಯಾಪ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಫಿಲ್ ಮಾಡಿ ಎತ್ತಿ ನಮ್ಮ ಬಾತ್ರೂಮಿಗೆ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಡೋನಟ್ ಶೇಪ್ ಏನಿರುತ್ತೆ ಆಫು, ಆ ಥರದ್ದು ಒಂದು ಬ್ರಷ್ ಹೋಲ್ಡರ್ನ ಕೊಟ್ಟಿದ್ದಾರೆ. ಸೊ ಬ್ರಷ್ ಆಗಿರ್ಬೋದು, ಸ್ಮಾಲ್ ನೀವು ಪೇಸ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಹಾಕಿ ಇಟ್ಕೊಬೋದು. ಆ್ಯಂಡ್ ವೆರಿ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ. ಆ್ಯಂಡ್ ನನ್ನ ಹತ್ರ ಈ ಥರ ಟಾಲ್ ಕಿಚನ್ ಸ್ಟೋರೇಜ್ ಸೆಟ್ ಇರಲಿಲ್ಲ. ಇನ್ನೇನು ಮಂತ್ ಎಂಡ್ ಆಗಿರೋದ್ರಿಂದ ಎಲ್ಲ ಗ್ರಾಸರೀಸೂ ನಾನು ಫಿಲ್ ಮಾಡಿ ಇಟ್ಕೊಬೇಕಿತ್ತು. ಸರಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರೋವಂತಹ ಕ್ವಾಲಿಟಿ, ಡಿಸೈನ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಹಾಗೆಯೇ ಸ್ಟೋರ್ ಮಾಡಿದಾಗ ಟೈಟಾಗಿ ಕೂಡ ಕುತ್ಕೊಳ್ಳುತ್ತೆ ಕ್ಯಾಪ್ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಿಚನಲ್ಲಿ ನಾವು ಎಷ್ಟು ಯುನಿಕ್ಕಾಗಿ ಪ್ರಾಡಕ್ಟ್ಸ್ನ ಪ್ಲೇಸ್ ಮಾಡ್ತೀವಿ ಅಷ್ಟು ಕೂಡ ಕಿಚನ್ನು ಹೈಲೈಟಾಗಿ ಕಾಣುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಹಾಗಾಗಿ ಈ ಥರದ್ದೆಲ್ಲ ಬೈ ಮಾಡ್ತೀನಿ. ಆ್ಯಂಡ್ ಇದು ಸೆಟ್ ಆಫ್
2 ಗ್ಲಾಸ್ ಜಾರು. ಇದರಲ್ಲಿ ಪರ್ಪಲ್ ಕಲರ್ ಬರ್ಡ್ ಲಿಡ್ ಇದೆ. ನೋಡೋಕ್ಕಂತೂ ತುಂಬ ಪ್ರಿಟ್ಟಿಯಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ತುಂಬಾ ವೈರಲ್ ಆಗಿರುವಂತಹ ಎಲ್ಲ ಇನ್ಸ್ಟಾ ಯೂಟ್ಯೂಬಲ್ಲೂ ಬರುವಂತಹ ಟ್ರೆಂಡಿಂಗ್ ಗ್ಲಾಸ್ ಟಂಬ್ಲರ್ ಸೆಟ್ನ ಕೂಡ ತಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸರ್ವಿಂಗ್ ಬಟರ್ ಬೌಲು, ಇದಕ್ಕೆ ನಾವು ಬಟರ್ನ ಹಾಕಿ ಸರ್ವ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂದು ರೌಂಡ್ ವಿಕ್ಕರ್ ಟೇಬಲ್ ಮ್ಯಾಟ್ ಸೆಟ್ನ ಕೂಡ ತಗೊಂಡಿದ್ದೀನಿ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಜಸ್ಟ್ ಈ ಥರ ನೀವು ಡೈನಿಂಗ್ ಟೇಬಲ್ ಮೇಲೆ ಡಿನ್ನರ್ ಪ್ಲೇಟ್ ಏನಿರುತ್ತೆ ಅದನ್ನು ಹಾಕಿ ಪ್ಲೇಸ್ ಮಾಡಿದ್ರೆ ಆಯಿತು. ಎಲ್ರಿಗೂ ನಾನು ತಗೊಂಡಿರುವಂತಹ ನೆಸ್ಟೇಷಿಯಾ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ನ ಕೂಡ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನೆಸ್ಟೇಷಿಯಾದಲ್ಲಿ 70% ಆಫರ್ನ ಕೂಡ ಫೆಸ್ಟಿವಲ್ ಆಫರ್ ಆಗಿ ಹಾಕಿದ್ದಾರೆ. ಸೊ ಎಲ್ಲ ಪ್ರಾಡಕ್ಟ್ಸು ಕೂಡ ಯೂನಿಕ್ ಆಗಿದೆ. ನೀವು ಕೂಡ ನಿಮ್ಮ ಕಿಚನನ್ನು ತುಂಬಾ ಯೂನಿಕ್ಕಾಗಿ ಆರ್ಗನೈಸ್ ಮಾಡಿಕೊಂಡು ಪರ್ಚೇಸ್ ಮಾಡಿ. ಆ್ಯಂಡ್ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.